ಸರ್, ನಿಮ್ಮ ಒಂದು ಬನಶಂಕರಿ ಮೋಟಾರ್ಸ್ ಅಲ್ಲಿ ಯಾವ್ಯಾವ ಕಂಪ್ನಿಯ ಗಾಡಿಗಳಿದಾವು? ಸರ್ ನಮ್ಮ ಬನಶಂಕರಿ ಮೋಟಾರ್ಸ್ ಅಲ್ಲಿ ಎಲ್ಲಾ ಕಂಪ್ನಿದು ಗಾಡಿ ಇದೆ ಸರ್. ಜನ ಯಾವ್ದು ಕೇಳಿದ್ರು ಗಾಡಿ ಕೊಡ್ತೀವಿ, ನಾವು ಕೊಡ್ತೀವಿ. ಬೆಂಗಳೂರಲ್ಲೆಲ್ಲ ಕೊಟೇಶನ್ ಮಾಡಿಸಿದೀವಿ ಸುಮಾರು ಶೋರೂಮ್ಗಳಲ್ಲಿ. ಅದಕ್ಕಿಂತ ಇಲ್ಲಿ ದಾಬಾಸ್ಪೇಟೆ ಬನಶಂಕರಿ ಮೋಟಾರ್ಸ್ ಅಲ್ಲಿ ₹500 ಕಡಿಮೆ ಇದೆ. ಎಸ್ಪೆಷಲಿ ಹೋಂಡಾ ಅಂತ ಬಂತು ಅಂದ್ರೆ ಆಕ್ಚುಲಿ ಇಲ್ಲಿ ಸರ್ವಿಸ್ ಚೆನ್ನಾಗಿದೆ. ಎಲ್ಲಾ ಕಡೆ ನೋಡಿದ್ರೆ ಇಲ್ಲಿ ಸರ್ವಿಸ್ ತುಂಬಾ ಚೆನ್ನಾಗಿದೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ದಾಬಾಸ್ಪೇಟೆಯ ಸರ್ಕಲ್ ಅಲ್ಲಿ ಇದ್ದೀನಿ. ಏನಪ್ಪ ಇವರು ದಾಬಾಸ್ಪೇಟೆಗೆ ಬಂದಿದ್ದೀರಾ ಅಂತ ಅನ್ಕೊಂತೀರಾ? ಏನಿಲ್ಲ, ಈ ನಮ್ಮ ದಾಬಾಸ್ಪೇಟೆಯಲ್ಲಿ ಶ್ರೀ ಬನಶಂಕರಿ ಮೋಟಾರ್ಸ್ ಅವರ ಒಂದು ಪ್ರಮೋಷನ್ ವಿಡಿಯೋ ಮಾಡಬೇಕಾಗಿತ್ತು. ಅದಕ್ಕೆ ಇಲ್ಲಿ ದಾಬಾಸ್ಪೇಟೆಗೆ ಬಂದಿದ್ದೆ. ಆ ಒಂದು ಬನಶಂಕರಿ ಮೋಟಾರ್ಸ್ ಶೋರೂಮ್ ಎಲ್ಲಿ ಬರುತ್ತೆ ಅಂತ ನಿಮಗೆ ಹೇಳ್ತೀನಿ. ಈ ಒಂದು ಬನಶಂಕರಿ ಮೋಟಾರ್ಸ್ ನಾವು ದಾಬಾಸ್ಪೇಟೆಯ ಈ ಸರ್ಕಲ್ ಅಲ್ಲಿ ಬಂದು ನಿಂತ್ಕೊಂಡ್ರೆ ಮಧುಗಿರಿ ರೋಡ್ ಅಲ್ಲಿ, ಮಧುಗಿರಿ ರೋಡು ಎಲ್ಲಪ್ಪ ಬರುತ್ತೆ ಅಂತೀರಾ? ಬನ್ನಿ ಈಗ ಮಧುಗಿರಿ ರೋಡಿಗೆ ಹೋಗೋಣ. ಈಗ ನೋಡ್ತಾ ಇರ್ಬೋದು, ಇದೇ ಮಧುಗಿರಿ ರೋಡು. ಬನ್ನಿ ಈಗ ನಾವು ಮಧುಗಿರಿ ರೋಡ್ ಅಲ್ಲಿ ಹೋಗ್ತಾ ನಮ್ಮ ಬನಶಂಕರಿ ಮೋಟಾರ್ಸ್ ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸೇ ಬಿಡ್ತೀನಿ. ಈ ಬನಶಂಕರಿ ಮೋಟಾರ್ಸ್ ಓನರ್ ಇಡೀ ದಾಬಾಸ್ಪೇಟೆಗೆ ಒಂಥರ 16 ವರ್ಷಗಳಿಂದ ಚಿರಪರಿಚಯ ಇದ್ರು. ಅವ್ರು ಯಾರು, ಅವರೊಂದು ಶೋರೂಮ್ ಎಲ್ಲಿ ಬರುತ್ತೆ, ಅವರು ಈ ಒಂದು ಬನಶಂಕರಿ ಮೋಟಾರ್ಸ್ ಶೋರೂಮ್ ನ ಯಾವಾಗ ಪ್ರಾರಂಭ ಮಾಡಿದ್ರು, ಹಾಗೇನೆ ಈ ಒಂದು ಶೋರೂಮ್ ಅಲ್ಲಿ ಯಾವ ರೀತಿ ಸರ್ವಿಸ್ ಇರುತ್ತೆ, ಯಾವ್ಯಾವೆಲ್ಲ ಯುಗಾದಿ ಹಬ್ಬಕ್ಕೆ ಆಫರ್ ಕೊಡ್ತಾರೆ, ಹಾಗೇನೆ ಇವ್ರ ಹತ್ರ ಯಾವ್ಯಾವ ಕಂಪ್ನಿಯ ಬೈಕ್ಗಳು ಸಿಗ್ತಾವು, ಅದ್ರ ಜೊತೆಗೆ EMI ಸೌಲಭ್ಯನೂ ಇದೆಯಾ ಏನು ಅಂತ ಕೇಳ್ಬಿಡೋಣ. ಬನ್ನಿ, ಇನ್ನೇನು ಹತ್ರ ಬಂದೇ ಬಿಡ್ತು ಬನಶಂಕರಿ ಮೋಟಾರ್ಸ್. ಈಗ ನಾವು ಬನಶಂಕರಿ ಮೋಟಾರ್ಸ್ ಮತ್ತೆ ಸರ್ವಿಸ್ ಸೆಂಟರ್ ಮುಂದಿದೀವಿ. ಬನ್ನಿ ಈ ಒಂದು ಬನಶಂಕರಿ ಮೋಟಾರ್ಸ್ ಓನರ್ನ ಮಾತಾಡ್ಸೇ ಬಿಡೋಣ. ಸ್ನೇಹಿತರೆ, ಶ್ರೀ ಬನಶಂಕರಿ ಮೋಟಾರ್ಸ್ ನಮ್ಮ ದಾಬಾಸ್ಪೇಟೆಯ ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದಲ್ಲಿದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ರಂಗನಾಥ್ ಸರ್, ಈ ಒಂದು ಶೋರೂಮ್ ನ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಸರ್. 1 ಮಂತ್ ಆಗಿದೆ ಸರ್ ಸ್ಟಾರ್ಟ್ ಮಾಡಿ. ಈ ಒಂದು ಶೋರೂಮ್ ನ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಆದ್ರೆ ಏನು? ಸರ್ ಕಸ್ಟಮರ್ಸ್ ಕಾರಣ. ನಾನು ಇಲ್ಲಿ ದಾಬಾಸ್ಪೇಟೆಯಲ್ಲಿ ಗ್ಯಾರೇಜ್ ಮಾಡ್ಬಿಟ್ಟು 16 ವರ್ಷ ಆಯ್ತು. ಎಲ್ಲರೂ ಕಸ್ಟಮರ್ಸ್ ಬೇರೆ ಕಡೆ ಗಾಡಿಗಳು ತರಬೇಕು, ಅಲ್ಲಿ ಹೋಗಿ ತರಬೇಕು, ಬೇರೆ ಶೋರೂಮ್ಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗಿ ತರಬೇಕು, ತುಮಕೂರಿಗೆ ಹೋಗಿ ತರಬೇಕು, ದಾಬಾಸ್ಪೇಟೆಲ್ಲೇ ತರಬೇಕು, ಮತ್ತೆ ಸರ್ವಿಸಿಂಗ್ ನನ್ನ ಹತ್ರನೇ ಬರೋದಲ್ಲ. ಈಗ ಶೋರೂಮ್ ಅಲ್ಲಿ ಗ್ಯಾರಂಟಿ ವಾರಂಟಿ ಸಿಗಲ್ಲ ಸರ್. ನೀವೇ ಮಾಡಿ ನಿಮ್ಮಲ್ಲೇ ತಗೋಣಕ್ ಇಷ್ಟ ಅಂತ ಹೇಳಿ ಕೇಳೋದ್ರಿಂದ ನಾನು ಶೋರೂಮ್ ಮಾಡಿದ್ದು. ಸರ್, ನಿಮ್ಮ ಒಂದು ಬನಶಂಕರಿ ಮೋಟಾರ್ಸ್ ಅಲ್ಲಿ ಯಾವ್ಯಾವ ಕಂಪ್ನಿಯ ಗಾಡಿಗಳಿದಾವು? ಸರ್ ನಮ್ಮ ಬನಶಂಕರಿ ಮೋಟಾರ್ಸ್ ಅಲ್ಲಿ ಎಲ್ಲಾ ಕಂಪ್ನಿದು ಗಾಡಿ ಇದೆ ಸರ್. ಜನ ಯಾವ್ದು ಕೇಳಿದ್ರು ಗಾಡಿ ಕೊಡ್ತೀವಿ, ನಾವು ಕೊಡ್ತೀವಿ. ಸರ್, ಈಗ ನಿಮ್ಮ ದಾಬಾಸ್ಪೇಟೆ ಭಾಗದಲ್ಲಿ ಯಾವ ಬೈಕ್ಗಳು ಜಾಸ್ತಿ ಮೂವಿಂಗ್ ಅಲ್ಲಿ ಇದೆ, ಹಾಗೇನೆ ರೈತರುಗಳಿಗೆ ಯಾವ ಬೈಕ್ ಸಜೆಸ್ಟ್ ಮಾಡ್ತೀರಾ, ಅದೇ ರೀತಿ ಸ್ಟೂಡೆಂಟ್ಸ್ ಗಳಿಗೆ, ಲೇಡೀಸ್ ಗಳಿಗೆ ಯಾವ ಬೈಕ್ ನ ಸಜೆಸ್ಟ್ ಮಾಡ್ತೀರಾ? ಸರ್ ಈಗ ಸ್ಟೂಡೆಂಟ್ಗಳು ಅಂದ್ರೆ ಈಗ ಅವರು ಮಾಮೂಲಿ ಸ್ಪೆಂಡರ್ ತಗೊಂತಾರೆ, ಹಳ್ಳಿ ಕಡೆ ಓಡಾಡೋರು ಪ್ಯಾಷನ್ ತಗೊಂತಾರೆ, ತಿರ್ಗಾ ಹೆಣ್ಮಕ್ಳು ಬಂದ್ಬಿಟ್ಟು ಆಕ್ಟಿವಾ ತಗೊಂತಾರೆ, ಜೂಪಿಟರ್ ತಗೊಂತಾರೆ, ಆಕ್ಸಿಸ್ ತಗೊಂತಾರೆ. ರೈತರುಗಳು XL100 ತಗೊಂತಾರೆ ಸರ್. ಯಾವ್ದು ಕೇಳಿದ್ರು ಕೊಡ್ತೀವಿ ನಾವು. ಯಾವ್ದು ಕೇಳಿದ್ರು ಕೊಡೋದಕ್ಕೆ ನೀವು ರೆಡಿ ಇದೀರಿ ಸರ್? ಗಾಡಿನೇ ರೆಡಿ ಇದೆಯಲ್ಲ, ಇಲ್ಲೇನೆ ಎಲ್ಲಾ ಗಾಡಿ ಇದೆಯಲ್ಲ, ಇಲ್ಲೇ ಶೋರೂಮ್ ಅಲ್ಲೇ ಕೊಡ್ತೀವಲ್ಲ. ಸರ್, ನಾವೀಗ ಬಂದು ಗಾಡಿ ಬುಕ್ ಮಾಡಿದ್ವಿ ಅಂದ್ಕೊಳ್ಳಿ, ಎಷ್ಟು ದಿವಸದಲ್ಲಿ ಗಾಡಿನ ನೀವು ಡೆಲಿವರಿ ಕೊಡ್ತೀರಾ? ಸರ್ ಈಗ ಸ್ಪಾಟ್ ಅಲ್ಲೇ ಕೊಡ್ತೀವಿ. ಇದಾವು ಇಲ್ದಂದ್ರೆ ನಾಳೆ ಬೆಳಿಗ್ಗೆ ಕೊಡ್ತೀವಿ ನಾವು. ಸರ್, ನಿಮ್ಮ ಬನಶಂಕರಿ ಮೋಟಾರ್ಸ್ ಅಲ್ಲಿ EMI ಸೌಲಭ್ಯ ಇದೆಯಾ? ಸರ್ ಖಂಡಿತ ಇದೆ ಸರ್. ಎಲ್ಲಾ EMI ಇಂದಾನೆ ತಗೊಂಡು ಹೋಗ್ತಾರೆ. 99% EMI, ಯಾರೋ ಒಬ್ಬೊಬ್ರು ಫುಲ್ ಕ್ಯಾಶ್. ಸರ್, ನೀವು ಬನಶಂಕರಿ ಮೋಟಾರ್ಸ್ ಅವರು ಯಾವ್ಯಾವ ಬ್ಯಾಂಕ್ಗಳಲ್ಲಿ ಟೈ ಅಪ್ ಆಗಿದ್ದೀರಾ? ಸರ್ ಕೋಟಕ್ ಮಹೇಂದ್ರ ಬ್ಯಾಂಕ್, ಮುತ್ತೂಟ್ ಫೈನಾನ್ಸ್, ಶ್ರೀರಾಮ್, HDFC ಸರ್. ಸರ್, ಈ ಒಂದು ಯುಗಾದಿ ಹಬ್ಬದ ಸ್ಪೆಷಲ್ಗೆ ನಿಮ್ಮ ಒಂದು ಬನಶಂಕರಿ ಮೋಟಾರ್ಸ್ ಇಂದ ಕಸ್ಟಮರ್ಗೆ ಏನ್ ಆಫರ್ ಕೊಡ್ತಾ ಇದ್ದೀರಾ? ಸರ್ ನಾವು ಅವತ್ತು ಹೇಳ್ತಿದೀವಿ, ಇವತ್ತು ಹೇಳ್ತಿದೀವಿ, ಹೆಲ್ಮೆಟ್ ಫ್ರೀ ಕೊಡ್ತೀವಿ ಸರ್. ಫಸ್ಟ್ ಸೇಫ್ಟಿ ಇಂಪಾರ್ಟೆಂಟ್. ಕಸ್ಟಮರ್ಗೆ ಹೆಲ್ಮೆಟ್ ಯಾರೇ ಗಾಡಿ ತಗೊಂಡ್ರು ಹೆಲ್ಮೆಟ್ ಫ್ರೀ ಕೊಡ್ತೀವಿ ಸರ್. ಸೂಪರ್ ಸರ್. ನೀವು ಸೇಫ್ಟಿನ ಬಹಳ ಮುಖ್ಯವಾಗಿ ತಗೊಂಡಿದ್ದೀರಾ ಸರ್. 100%. ಅದೇ ಜನಗಳ ಸೇಫ್ಟಿ ಇಂಪಾರ್ಟೆಂಟ್. ಜನಗಳ ಸೇಫ್ಟಿ ಇಂಪಾರ್ಟೆಂಟ್. ಸರ್, ಈಗ ನಾನೇ ಬಂದು ನಿಮ್ಮ ಬನಶಂಕರಿ ಮೋಟಾರ್ಸ್ ಅಲ್ಲಿ ಗಾಡಿ ತಗೊಂಡ್ ಅನ್ಕೊಳ್ಳಿ, ಈಗ ನಾನು ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು ಸರ್? ಸರ್ 9,999 ರೂಪಾಯಿ ಕಟ್ಟಿದ್ರೆ ಸಾಕು ಸರ್. ಅಷ್ಟೇ. ನಾನು ನಾಳೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ ಸರ್. ಹೌದಾ? ಹಾಗಾದ್ರೆ ಸಿಬಿಲ್ ಸ್ಕೋರ್ ಇದ್ರೆ? ಸಿವಿಲ್ ಸ್ಕೋರ್ ಇದ್ರೇನೆ 9,999 ಸರ್. ಸಿವಿಲ್ ಸ್ಕೋರ್ ಇಲ್ಲ ಅಂದ್ರೆ ಕೊಡಲ್ಲ ಸರ್. ಸಿವಿಲ್ ಸ್ಕೋರ್ ಇರಬೇಕು, ಲೋನ್ ಆಗುತ್ತೆ ಸಿವಿಲ್ ಸ್ಕೋರ್ ಇದ್ರೆ.
ಕೊಡ್ತೀವಿ ಸರ್. ಸಿವಿಲ್ ಸ್ಕೋರ್ ಕಡಿಮೆ ಇತ್ತು ಅಂದ್ರೆ ಒಂದು 20-25 ಕಟ್ಟಬೇಕು ಸರ್. ಸರ್ ಈಗ ನೀವು ಶೋರೂಮ್ ಸ್ಟಾರ್ಟ್ ಮಾಡಿ ಏನು ಒಂದು ತಿಂಗಳಾಗಿಲ್ಲ ಸರ್, ಎಷ್ಟು ಬೈಕ್ಗಳು ಸೇಲ್ ಆಗಿದಾವು? 38 ಬೈಕ್ ಸೇಲ್ ಆಗಿದೆ ಸರ್ ಅಲ್ಲೇ. ಸರ್ 28 ಡೇಸ್ ಅಲ್ಲಿ 35 ಬೈಕ್ ಸೇಲ್ ಆಗಿದೆ, ಹೇಗೆ ಸರ್ ಇದೆಲ್ಲ ಸಾಧ್ಯ? ಸರ್ ನಾನು ಶೋರೂಮ್ ಓಪನ್ ಮಾಡ್ತೀನಿ ಅಂತ ಗೊತ್ತಾಗಿ ಓಪನ್ ದಿವಸನೇ ಮುಂಚೆನೆ 5 ಬೈಕ್ ಬುಕಿಂಗ್ ಆಗಿದ್ವು ಸರ್. ಓಪನ್ ದಿವಸನೇ 5 ಬೈಕ್ ಕೊಟ್ಟಿದೀವಿ ನಾವು. ಸರ್ ಈಗ ನಿಮ್ಮ ಬನಶಂಕರಿ ಮೋಟಾರ್ಸ್ ಅಲ್ಲಿ ಸರ್ವಿಸ್ ಯಾವ ರೀತಿ ಕೊಡ್ತೀರಾ? ಸರ್ ನಮ್ ಮೇನ್ ಶೋರೂಮ್ ಗಿಂತ ನಾವು ಸರ್ವಿಸ್ ಇಷ್ಟಿನ ಮಾಡಿರೋದು, ಇಷ್ಟು 16 ವರ್ಷ ಸರ್ವಿಸ್ ಮಾಡಿರೋದು ಶೋರೂಮ್ ಇಂದ. ಸರ್ವಿಸ್ ನಾವ್ ಏನ್ ಗೊತ್ತಾ ಸರ್, ಇವಾಗ ಸರ್ವಿಸ್ ಮಾಡಿದ್ರೆ ನೆಕ್ಸ್ಟ್ ಸತಿ ಸರ್ವಿಸಿಗೆ ಬರೋವರೆಗೂ ಏನೇ ಪ್ರಾಬ್ಲಮ್ ಆದ್ರೂ ನಾವು ಮಾಡ್ಕೊಟ್ಟಿರೋದು ಫ್ರೀ ಮಾಡ್ತೀವಿ ಮೇನ್. ಅದು 16 ವರ್ಷ ಕಂಪ್ಲೀಟ್ ಮಾಡಿ 17 ವರ್ಷ ನಾನು ಮಾಡಿರೋದು ಗಾಡಿ. ಈಗ ನಾನು ಸರ್ವಿಸ್ ಮಾಡ್ಕೊಟ್ರೆ ಇನ್ ನೆಕ್ಸ್ಟ್ ಸರ್ವಿಸಿಗೆ ಬರೋವರೆಗೂ ಫ್ರೀ. ಬಟ್ ಅವ್ರು ಎಲ್ಲೇ ಗಾಡಿ ಏನೇ ಪ್ರಾಬ್ಲಮ್ ಆಯ್ತು ಅಂದ್ರೆ ಸ್ಪಾಟಿಗೆ ಕಳಿಸ್ತೀವಿ ನಾವು ಹುಡುಗರ್ನ. ಅಲ್ಲಿ ಕಳಿಸಿ ಗಾಡಿ ರೆಡಿ ಮಾಡಿಸಿ. ಕಂಪ್ನಿಗೆ ಹೋಗಿರ್ತಾರೆ, ಕಂಪ್ನಿಲಿ ಏನೋ ಪ್ರಾಬ್ಲಮ್ ಆಗ್ತದೆ ನಾವೇ ಹೋಗಿ ತಗೋಬತ್ತೀವಿ, ಆಮೇಲೆ ರೆಡಿ ಮಾಡಿ ನಿಲ್ಸಿದೀವಿ, ಬಂದ್ ಕಸ್ಟಮರ್ ಬಂದು ತಗೊಂಡೋಗ್ತಾರೆ. ಇದು ಈ ಒಂದು ಸೌಲಭ್ಯ ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯ್ತು ಸರ್. ಜನ ಮೇನ್ ಏನ್ ಗೊತ್ತಾ ಸರ್, ಈಗ ಸರ್ವಿಸಿಗೆ ಬಿಟ್ಟಿರ್ತಾರೆ, ನಮ್ಮನ್ನ ನಂಬಿ ತಾನೇ ಸರ್ವಿಸಿಗೆ ಕೊಡೋದು ಗಾಡಿ. ಸರ್ವಿಸ್ ನಮ್ಮ ಹತ್ರ ಮಾಡಿಸ್ಬಿಟ್ಟು ಬೇರೆನ ಕೇಳಕ್ ಆಗಲ್ಲ ಅವರು. ಅದರಿಂದ ನಾವ್ ಏನೇ ಗಾಡಿ ಸರ್ವಿಸ್ ಕೊಟ್ರು ಈ ಸರ್ವಿಸ್ ಮಾಡ್ಕೊಟ್ರೆ ನೆಕ್ಸ್ಟ್ ಸರ್ವಿಸ್ ಬರೋವರೆಗೂ ನಾವು ಮಾಡ್ಕೊಟ್ಟಿರೋ ಕೆಲಸ ಏನೇ ಪ್ರಾಬ್ಲಮ್ ಆದ್ರೂ ಫ್ರೀಯಾಗಿ ಮಾಡ್ಕೊಡ್ತೀವಿ ಸರ್. ಬನ್ನಿ, ಇಲ್ಲಿ ಒಬ್ರು ಕಸ್ಟಮರ್ ಇದ್ದಾರೆ, ಅವರೇ ಮಾತಾಡ್ಸ್ಬಿಡೋಣ. ಸರ್ ನಮಸ್ತೆ. ಸರ್ ಸರ್ ನಿಮ್ಮ ಹೆಸರು? ಶಿವಕುಮಾರ್ ಅಂತ. ಸರ್ ಯಾವ ಊರು? ಮಧುಗಿರಿ. ಸರ್ ಮಧುಗಿರಿಂದ ಇಲ್ಲಿ ಯಾಕೆ ಬಂದ್ರಿ ಗಾಡಿ ತಗೊಳಕ್ಕೆ? ಸರ್ ಒಳ್ಳೆ ಸರ್ವಿಸ್ ಇದೆ, ಒಳ್ಳೆ ಇದು ಮಾಡ್ತಾರೆ. ಏನಾದ್ರು ಪ್ರಾಬ್ಲಮ್ ಆದ್ರೆ ಗಾಡಿಗಳು ಏನಾದ್ರು ಪ್ರಾಬ್ಲಮ್ ಆದ್ರೆ ಅವ್ರು ಒಳ್ಳೆ ಸರ್ವಿಸ್ ಕೊಡ್ತಾರೆ. ಮತ್ತೆ ಅಲ್ಲಿಂದ ಅವರೇ ಈಗ ಗಾಡಿ ಏನಾದ್ರು ಕೆಟ್ಟಿದ್ರೆ ಅಲ್ಲಿಂದ ಅವರೇ ಬಂದು ಹೆಲ್ಪ್ ಮಾಡಿ ತಗೊಂಡ್ಬಂದು ರೆಡಿ ಮಾಡಿ ಕೊಡ್ತಾರೆ. ಒಳ್ಳೆ ಸರ್ವಿಸ್ ಕೊಡ್ತಾ ಇದಾರೆ ಸರ್. ನಾವು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋದು. ಬೆಂಗಳೂರಲ್ಲೆಲ್ಲ ಕೊಟೇಶನ್ ಮಾಡಿಸಿದೀವಿ ಸುಮಾರು ಶೋರೂಮ್ಗಳಲ್ಲಿ. ಅದಕ್ಕಿಂತ ಇಲ್ಲಿ ದಾಬಾಸ್ಪೇಟೆ ಬನಶಂಕರಿ ಮೋಟಾರ್ಸ್ ಅಲ್ಲಿ 500 ರೂಪಾಯಿ ಕಡಿಮೆ ಇದೆ. ನಮ್ಮ ಫ್ರೆಂಡ್ ಹೇಳಿರೋದ್ರಿಂದ ಇಲ್ಲಿ ಕಾಂಟ್ಯಾಕ್ಟ್ ಮಾಡೋಣ ಅಂತ ಬಂದಿದೀವಿ. ಅದು ನಿಜ ಆಗಿದೆ, ಅದಕ್ಕೋಸ್ಕರ ಇಲ್ಲಿ ಗಾಡಿ ಬುಕ್ ಮಾಡ್ತಾ ಇದೀವಿ. ಸರ್ EMI ಮಾಡಿಸ್ತಾ ಇದ್ರಾ ಅಥವಾ ಫುಲ್ ಪೇಮೆಂಟ್ ಮಾಡ್ತಾ ಇದ್ದೀರಾ? ಸರ್ EMI ಅಲ್ಲಿ ಮಾಡಿಸ್ತಾ ಇದೀವಿ. ಯಾವ ಬ್ಯಾಂಕ್ ಅಲ್ಲಿ ಸರ್? ಕೋಟಕ್ ಬ್ಯಾಂಕ್ ಸರ್. ಕೋಟಕ್ ಬ್ಯಾಂಕ್ ಅಲ್ಲಿ. ಓಕೆ ಸರ್, ಈಗ ನೀವು ಯಾವ ಗಾಡಿ ತಗೊಂತಾ ಇರೋದು? ಸರ್ ಯೂನಿಕಾರ್ನ್ ಬ್ಲಾಕ್ ಗಾಡಿ ತಗೊಳ್ಳೋಣ ಅಂತಿದ್ವಿ. ಆ ಗಾಡಿನ ಯಾಕೆ ಚೂಸ್ ಮಾಡಿದ್ರಿ? ಸರ್ ಲಾಂಗ್ ಡ್ರೈವ್ ಹೋಗೋಕೆ ಆಗ್ಲಿ ಬ್ಯಾಕ್ ಪೇನ್ ಆಗಲ್ಲ. ಲಾಂಗ್ ಡ್ರೈವ್ ಹೋಗಕ್ಕೆ ಆರಾಮಾಗಿ ಸ್ಮೂತ್ ಆಗಿರುತ್ತೆ. ಮೈಲೇಜ್ ಇದೆ, ಚೆನ್ನಾಗಿದೆ ಗಾಡಿ ಸರ್. ಒಳ್ಳೆ ಲುಕ್ ಇದೆ. ಈಗ ಹೊಸ ಇದ್ರಲ್ಲಿ ಒಳ್ಳೆ ಲುಕ್ ಇದೆ, ಒಳ್ಳೆ ಜರ್ನಿ ಮಾಡಬಹುದು ಅದರಲ್ಲಿ. ಟೈರ್ಡ್ ಆಗಲ್ಲ. ಸರ್ ಯಾವ ಕಲರ್? ಸರ್ ಬ್ಲಾಕ್ ಕಲರ್. ಬ್ಲಾಕ್ ಯಾಕೆ ಸರ್ ಲುಕ್ ಚೆನ್ನಾಗಿದೆ ಸರ್. ಬ್ಲಾಕ್ ಯೂನಿಕಾರ್ನ್ ಬ್ಲಾಕ್ ಲುಕ್ ಚೆನ್ನಾಗಿದೆ. ಒಳ್ಳೆ ಕುದುರೆ ಹೊಡೆದಂಗೆ ಓಡಬೇಕು ಸರ್. ಆರಾಮಾಗಿ ಕುದುರೆ ತರಾನೇ ಹೋಗುತ್ತೆ ಆರಾಮಾಗಿ. ಎಷ್ಟು ಕಿಲೋಮೀಟರ್ 300-400 ಬೇಕಾದ್ರೆ ಜರ್ನಿ ಮಾಡ್ಬೋದು. ಟೈರ್ಡ್ ಆಗಲ್ಲ. ಏನೋ ನಾವು ಜರ್ನಿ ಮಾಡ್ತಾ ಇದೀವಿ ಅಂತ ಅನ್ಸಲ್ಲ. ಸ್ಮೂತ್ ಆಗಿರುತ್ತೆ ಗಾಡಿ. ರೋಡ್ ಗ್ರಿಪ್ ಹೇಗಿದೆ? ರೋಡ್ ಗ್ರಿಪ್ ಚೆನ್ನಾಗಿದೆ ಸರ್. ರೋಡ್ ಗ್ರಿಪ್ ತುಂಬಾ ಚೆನ್ನಾಗಿದೆ. ಇದಕ್ಕೂ ಮೊದಲು ಗಾಡಿನ ಎಲ್ಲರೂ ಓಡಿಸಿದಿರಾ? ಹಾ ಸರ್, ಮುಂಚೆ ನಂದು ಸ್ಪೆಂಡರ್ ಇತ್ತು. ಈಗ ಬೇರೆ ನಮ್ಮ ಫ್ರೆಂಡ್ಸ್ ಎಲ್ಲ ಯೂನಿಕಾರ್ನ್ ಗಾಡಿ ಓಡಿಸಿ ಅದರಿಂದ ಅದಕ್ಕೋಸ್ಕರ ಆ ಗಾಡಿನೇ ತಗೋಬೇಕಂತ ಡಿಸೈಡ್ ಮಾಡಿದೀನಿ. ಒಟ್ಟು ಕುದುರೆ ತರ ಓಡ್ಬೇಕಂತ ಡಿಸೈಡ್ ಆಗ್ಬಿಟ್ಟಿದ್ದೀರಿ. ಒಳ್ಳೆ ಮೈಲೇಜ್ ಇದೆ, ಸ್ಮೂತ್ ಆಗಿರುತ್ತೆ, ಚೆನ್ನಾಗಿ ಓಡುತ್ತೆ. ಸೂಪರ್ ಸರ್, ಸೂಪರ್. ಅಫಿಷಿಯಲ್ ಆಗಿ ಚೆನ್ನಾಗಿದೆ ಸರ್. ಅಫಿಷಿಯಲ್ ಆಗಿ ಚೆನ್ನಾಗಿದೆ ಗಾಡಿ. ಚೆನ್ನಾಗಿದೆ ಸರ್. ಒಳ್ಳೆ ರಿತಿಕ್ ರೋಷನ್ ತರ ಕಾಣಿಸ್ತೀರಿ. ಹಾ ಸರ್, ಆರಾಮಾಗಿ ಹೋಗ್ಬೋದು, ಏನು ಅನ್ಸಲ್ಲ. ಫ್ಯಾಮಿಲಿಗೆ ಚೆನ್ನಾಗಿದೆ ಸರ್ ಗಾಡಿ. ಫ್ಯಾಮಿಲಿಗೆ ಒಳ್ಳೆ ಗಾಡಿ. ದಯವಿಟ್ಟು ಬನಶಂಕರಿ ಮೋಟಾರ್ಸ್ ಒಳ್ಳೆ ಸರ್ವಿಸ್ ಇದೆ, ಒಳ್ಳೆ ಗ್ಯಾರಂಟಿ ಇದೆ, ಒಳ್ಳೆ ಕಸ್ಟಮರ್ ಸರ್ವಿಸ್ ಕೊಡ್ತಾ ಇದ್ದಾರೆ. ಏನೇ ಪ್ರಾಬ್ಲಮ್ ಆದ್ರೆ ಗ್ಯಾರಂಟಿ ಕೊಡ್ತಾರೆ. ದಯವಿಟ್ಟು ಬಂದು ಬನಶಂಕರಿ ಗ್ಯಾರೇಜ್ ಅಲ್ಲಿ ಭೇಟಿ ಮಾಡಿ. ಸರ್ ಈಗ ನೀವು 1 ಮಂತ್ ಅಲ್ಲಿ ಎಷ್ಟು ಬೈಕ್ಗಳನ್ನ ಸೇಲ್ ಮಾಡ್ಬೇಕಂತ ಟಾರ್ಗೆಟ್ ಇಟ್ಕೊಂಡಿದ್ದೀರಾ? ಸರ್ ನಾನು ಫಸ್ಟ್ನೇ ತಿಂಗಳಲ್ವಾ ಸರ್ ಓಪನ್ ಮಾಡಿ, ನನ್ ಟಾರ್ಗೆಟ್ 50 ಗಾಡಿ ಕೊಡ್ಬೇಕು ಅಂತ ಟಾರ್ಗೆಟ್ ಇದೆ ಸರ್. ನೋಡೋಣ, ಇನ್ನು 6 ದಿವಸ ಇದೆ. 6 ದಿವಸದಲ್ಲಿ ಕೊಡೋ ಇನ್ನು 12 ಗಾಡಿ ಕೊಡ್ಬೇಕು. ನೋಡೋಣ ಸರ್, ಟ್ರೈ ಮಾಡ್ತೀನಿ. ನನ್ ಟಾರ್ಗೆಟ್ ಫಸ್ಟ್ನೇ ತಿಂಗಳು 50 ಗಾಡಿ ಕೊಡ್ಬೇಕು ಅಂತ. ಸರ್ ಆಗತ್ತೆ ಬಿಡಿ ಸರ್, ಯಾಕಂದ್ರೆ ನಿಮ್ಮ ಒಂದು ಪ್ರಾಮಾಣಿಕತೆ, ನಿಮ್ನ ಆಕ್ಚುಲಿ ನಿಮ್ಮ ಬನಶಂಕರಿ ಮೋಟಾರ್ಸ್ ಹೊಸದಿರ್ಬೋದು, ಆದ್ರೆ ರಂಗನಾಥ್ ಅವ್ರು ಇದಾರಲ್ಲ, ಅವರು ಈ ಒಂದು ದಾಬಾಸ್ಪೇಟೆ ಭಾಗಕ್ಕೆ ತುಂಬಾ ಅಳುಬ್ರಂತ ಕೇಳಿದ್ದೆ. ಪಕ್ಕಾ ಹಾಗೆ ಆಗುತ್ತೆ ಸರ್. 100% ನಿಮ್ ಟಾರ್ಗೆಟ್ ರೀಚ್ ಮಾಡೇ ಮಾಡ್ತೀರಾ ಸರ್? ಆಲ್ರೆಡಿ ಈಗ 38 ಕೊಟ್ಟಿದೀವಿ. ಇನ್ನು 4 ಬೈಕ್ ಅಡ್ವಾನ್ಸ್ ಬುಕಿಂಗ್ ಆಗಿದೆ, ಇನ್ನು ಗಾಡಿ ಕೊಟ್ಟಿಲ್ಲ, ಅವ್ರಿಗೆ ಬಂದಿಲ್ಲ ಕಸ್ಟಮರ್ಸ್. ಕೊಡ್ತೀನಿ ಸರ್. 50 ಟಾರ್ಗೆಟ್ ಇಟ್ಟಿದ್ದೀನಿ. ಏನೋ 1-2 ರೀಚ್ ಕಡಿಮೆ ಆಗಾದ್ರು ಆಗ್ಬೋದು, ಜಾಸ್ತಿ ಆದ್ರೂ ಆಗ್ಬೋದು. 100% ಕೊಡ್ತೀನಿ 50 ಫಸ್ಟ್ನೇ ತಿಂಗಳು. ಸೂಪರ್ ಸರ್. ಬನಶಂಕರಿ ಮೋಟಾರ್ ಮಾಲೀಕರಾದ ರಂಗನಾಥ್ ಅವರ ಒಂದು ಮಾತುಗಳು ಕೇಳಿದ್ರಿ. ಈಗ ಇಲ್ಲಿಂದ ನಾವು ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂದ್ರೆ, ಇವರು ಸರ್ವಿಸ್ ಎಲ್ಲಿ ಮಾಡ್ತಾರೆ ಅಂದ್ರೆ ಗಾಡಿಗಳ ಸರ್ವಿಸ್ ಎಲ್ಲಿ ಮಾಡ್ತಾರೆ ಅಂತ ಅಲ್ಲಿಗೆ ಹೋಗೋಣ. ಆ ಸರ್ವಿಸ್ ಮಾಡೋದೇ ನಿಮ್ಗೆ ಇಲ್ಲಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಬನ್ನಿ, ನೀವೀಗ ನೋಡ್ತಾ ಇರ್ಬೋದು ಬನಶಂಕರಿ ಮೋಟಾರ್ಸ್ ಅವರ ಸರ್ವಿಸ್ ಸೆಂಟರ್ ಎಲ್ಲಿದೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೇ ಬಿಡೋಣ ಈಗ.
ನೋಡಿ ಈಗ ಸರ್ವಿಸ್ ಕೆಲಸ ಜೋರಾಗಿ ನಡೀತಾ ಇದೆ. ಇಲ್ಲಿ ಕಸ್ಟಮರ್ಸ್ ಎಲ್ಲ ಬಂದಿದ್ದಾರೆ. ಹಾಯ್ ಸರ್, ಎಲ್ರಿಗೂ ಹಾಯ್ ಹಾಯ್ ಹಾಯ್. ಕಸ್ಟಮರ್ಸ್ ಇದಾರೆ, ಮಾತಾಡ್ಸಿಬಿಡೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸಹದೇವ್ ಅಂತ ಹೇಳಿ. ಸರ್ ಯಾವ ಊರು? ನಮ್ದು ಇಲ್ಲೇ ಬೆಂಟನಹಳ್ಳಿ. ಸರ್ ನೀವು ಇಲ್ಲಿಗೆ ಸರ್ವಿಸ್ ಮಾಡ್ಸೋದಕ್ಕೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾನ್ ಸುಮಾರು ಒಂದು 5-6 ವರ್ಷದಿಂದ ಬರ್ತಾ ಇದ್ದೀನಿ ಸರ್ವಿಸ್ ಮಾಡ್ಸಕ್ಕೆ. ಹೇಗಿದೆ ಸರ್ವಿಸ್? ಸರ್ವಿಸ್ ತುಂಬಾ ಚೆನ್ನಾಗಿದೆ. ನಾನು ಬೇರೆ ಕಡೆ ಎಲ್ಲ ನೋಡಿದ್ದೆ, ಆಮೇಲೆ ಇಲ್ಲಿ ಬಂದು ಸರ್ವಿಸ್ ಮಾಡಿದಾಗ ಅದು ಎಫೆಕ್ಟಿವ್ ಗೊತ್ತಾಯ್ತು. ಹಾಗಾಗಿ ಇಲ್ಲೇ ಸರ್ವಿಸ್ 5 ವರ್ಷದಿಂದ ಇಲ್ಲೇ ಮಾಡಿಸ್ತಾ ಇದ್ದೀನಿ. ಹೋಂಡಾ, ಎಸ್ಪೆಷಲಿ ಹೋಂಡಾ ಅಂತ ಬಂತು ಅಂದ್ರೆ ಆಕ್ಚುಲಿ ಇಲ್ಲಿ ಸರ್ವಿಸ್ ಚೆನ್ನಾಗಿದೆ. ಎಲ್ಲಾ ಕಡೆ ನೋಡಿದ್ರೆ ಇಲ್ಲಿ ಸರ್ವಿಸ್ ತುಂಬಾ ಚೆನ್ನಾಗಿದೆ. ಹಂಗಾಗಿ ಇಲ್ಲಿ ಹಾಸ್ಪಿಟಲ್ ಇಲ್ಲಿ ಬೆಸ್ಟ್ ಇದು ಅಂತ ಹೇಳ್ಬೋದು. ಹಾಗೆ ರಂಗನಾಥ್ ಅವ್ರ ಬಗ್ಗೆ ಏನ್ ಹೇಳಕ್ಕೆ? ಅವರು ಕಸ್ಟಮರ್ ಬಗ್ಗೆ ಏನು ಹ್ಯಾಪಿ, ಅವರು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಹೆಂಗಿರುತ್ತೆ ಆ ತರ ಅವ್ರದ್ದು. ಈಗ ನಮ್ದೇನೋ ಚೆನ್ನಾಗಿಲ್ಲ ಅದು ತೆಗ್ದಾಕು ಅಂದ್ರೆ ತೆಗ್ದಾಕ್ತಾರೆ, ಇಲ್ಲ ಇದನ್ನ ಸ್ವಲ್ಪ ಓಡುತ್ತೆ ಇದನ್ನೇ ಇರ್ಲಿ ಅಂತ ಸ್ವಲ್ಪ ಅಪ್ರೋಚ್ ಮಾಡ್ತಾರೆ. ಹಂಗೆ ಇಲ್ಲ ಬೇರೆ ಕಸ್ಟಮರ್ ಚೆನ್ನಾಗಿಲ್ಲಪ್ಪ ತೆಗ್ದ್ ಬಿಸ ಹೊಸದಾಕನ ಆ ತರ ಎಲ್ಲ ಇದ್ ಮಾಡಲ್ಲ. ಅಂದ್ರೆ ಕಸ್ಟಮರ್ ಫ್ರೆಂಡ್ಲಿ ವರ್ಕ್ ಮಾಡ್ತಾರೆ. ಸರ್ ತುಂಬಾ ಚೆನ್ನಾಗಿ ಮಾತನಾಡಿದಿರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು. ಅವರು ಸರ್ವಿಸ್ ಬಂದು ಇಲ್ಲಿ ಮಾಡಿಸಿದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ತರ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಬಂದು ಇಲ್ಲಿ ಮಾಡಿಸ್ಮೇಲೆ ಗೊತ್ತಾಗುತ್ತೆ. ಫೀಲ್ ಮಾಡ್ಬೇಕು. ಓಕೆ, ಫೀಲ್ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ಥ್ಯಾಂಕ್ ಯು. ಸರ್ ನಮಸ್ತೆ. ಹಲೋ ಸರ್, ನಮಸ್ಕಾರ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಚಿಕ್ತಿಮಯ್ಯ ಅಂತ. ಸರ್ ಯಾವ ಊರು? ನಮ್ದು ಇಲ್ಲೇ ತಳಕೆರೆ. ಸರ್ ಇಲ್ಲಿ ಬನಶಂಕರಿ ಮೋಟಾರ್ಸ್ ಗೆ ಎಷ್ಟು ವರ್ಷದಿಂದ ಬರ್ತೀರಾ ನಿಮ್ ಗಾಡಿಗಳು ಸರ್ವಿಸ್ ಮಾಡಿಸೋದಕ್ಕೆ? 2-3 ವರ್ಷದಿಂದ ಬರ್ತಾ ಇದೀವಿ ಸರ್. ಯಾರು ಕರ್ಕೊಂಡ್ ಬಂದ್ರು? ಇಲ್ಲಿ ನಮ್ಮ ಫ್ರೆಂಡ್ ಹನುಮಂತರಾಜು ಅಂತ ಪರಿಚಯ ಇದ್ರು, ಅವ್ರು ಕರ್ಕೊಂಡ್ ಬಂದ್ರೆ ಚೆನ್ನಾಗ್ ಮಾಡ್ತಾರೆ ಅಂತ. ಇಲ್ಲಿ ಬಂದಾಗಿಂದ ಗಾಡಿ ಚೆನ್ನಾಗಿ ಸರ್ವಿಸ್ ಮಾಡ್ಕೊಡ್ತಾರೆ, ಮತ್ತೆ ಕಸ್ಟಮರ್ ಜೊತೆ ಚೆನ್ನಾಗಿ ಬಿಹೇವ್ ಮಾಡ್ತಾರೆ. ಮತ್ತೆ ಈಗ ಫೈನಾನ್ಸ್ ಬಗ್ಗೆನೂ ಅಷ್ಟೇ, ನಥಿಂಗ್ ಎಲ್ಸ್. ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಗಾಡಿ ಮಾತ್ರ ಪಕ್ಕಾ ಸರ್ವಿಸ್ ಮಾಡ್ಕೊಡ್ತಾರೆ, ಪಕ್ಕಾ ಸರ್ವಿಸ್ ಮಾಡ್ಕೊಡ್ತಾರೆ. ಸರ್ ಈಗ ಅವರು ರಂಗನಾಥ್ ಅವರು ಬನಶಂಕರಿ ಮೋಟಾರ್ಸ್ ಅಂತ ಹೇಳಿ ಹೊಸ ಶೋರೂಮ್ ನ ಓಪನ್ ಮಾಡಿದ್ದಾರೆ. ಅವರಿಗೆ ಯಾವ ರೀತಿ ವಿಶ್ ಮಾಡಕ್ಕೆ ಇಷ್ಟಪಡ್ತೀರಾ? ಇನ್ನ ಎತ್ತರವಾಗಿ ಬೆಳಿಲಿ, ಇನ್ನು ದೊಡ್ಡ ದೊಡ್ಡ ಶೋರೂಮ್ಗಳಿಂದ ಬೆಂಗಳೂರಲ್ಲೆಲ್ಲ ತೆಗಿಲಿ ಅಂತ ನಮ್ಗೂ ಆಸೆ ಇದೆ. ಬಹಳ ಚೆನ್ನಾಗಿ ಇದ್ ಮಾಡ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಹನುಮಂತರಾಜು. ಸರ್ ನೀವು ಇಲ್ಲಿ ಬನಶಂಕರಿ ಮೋಟಾರ್ಸ್ ಅವರ ಒಂದು ಸರ್ವಿಸ್ ಸೆಂಟರ್ ಅಲ್ಲಿ ಎಷ್ಟು ವರ್ಷದಿಂದ ನಿಮ್ ಗಾಡಿಗಳನ್ನ ಸರ್ವಿಸ್ ಮಾಡಿಸ್ತಾ ಇದ್ದೀರಾ? ಸರ್ 9 ವರ್ಷದಿಂದ ಸರ್ವಿಸ್ ಮಾಡಿಸ್ತಾ ಇದ್ದೀನಿ ಇಲ್ಲಿ. ಸರ್ ಹೇಗಿದೆ ಸರ್ವಿಸ್? ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಸರ್ವಿಸ್ ಎಲ್ಲ. ಸರ್ ನಮ್ಮ ದಾಬಾಸ್ಪೇಟೆಯಲ್ಲಿ ಬೇರೆ ಕಡೆಗಿಂತ ಇಲ್ಲಿ ಸರ್ವಿಸ್ ಹೇಗಿದೆ? ಇಲ್ಲ ಸರ್, ನಾನು ಶೋರೂಮ್ ತಗೊಂಬಂದಿದ್ದೆ 3 ಸರ್ವಿಸ್ ಶೋರೂಮ್ ಮಾಡಿಸಿದೆ. ಮಿಕ್ಕಿದೆಲ್ಲ ಸರ್ವಿಸ್ ಇಲ್ಲೇ ರಂಗನಾಥ್ ಅವ್ರು ಮಾಡಿಸಿರೋದು. ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಏನಿದ್ರು ಆಗ್ತಾರೆ, ನೀಟಾಗಿ ನೋಡ್ಕೊಂತಾರೆ ಗಾಡಿಗಳನ್ನ. ಕಸ್ಟಮರ್ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸರ್. ಏನಿದೆ ಎತ್ತಿದೆ ಅಂತ ನೀಟಾಗಿ ಹೇಳ್ತಾರೆ, ಈ ತರ ಹೋಗಿದೆ, ಈ ತರ ಆಗಿದೆ, ನೀಟಾಗಿ ಹಾಕ್ಬಿಟ್ಟು ಸರ್ವಿಸ್ ಮಾಡಿ ಕೊಡ್ತಾರೆ ಸರ್ ಗಾಡಿಗಳನ್ನ. ಹೌದಾ? ಸರ್. ಅಂದ್ರೆ ನೀವು ಅಲ್ದೆ ಇನ್ನ ಬೇರೆಯವ್ರನ್ನ ಕರ್ಕೊಂಡ್ ಬಂದಿದ್ರಾ ಇಲ್ಲಿಗೆ? ಕರ್ಕೊಂಡ್ ಬಂದಿದ್ದೆ, ನಮ್ ಸರ್ ಇಲ್ಲೇ ಇದ್ರಲ್ಲ ಮಾತಾಡೋದ್ರಲ್ಲ, ಅವ್ರು ನಾನೇ ಕರ್ಕೊಂಡ್ ಬಂದಿದ್ದೆ. ತಮ್ಮ ಮನೆ ಒಂದ್ ಸರ್ವಿಸ್ ಮಾಡಿಸ್ಕೊಂಡು ಹೋದೆ, ಆಕ್ಟಿವ್ ಹೋದು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿ ಸರ್ವಿಸ್ ಇದೆ. ಹಾಗೇನೆ ನಮ್ಮ ದಾಬಾಸ್ಪೇಟೆಯ ಭಾಗದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ರಂಗಣ್ಣ ಅವ್ರು ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ. ಬನಶಂಕರಿ ಮೋಟಾರ್ ಸರ್ವಿಸ್ ಅಂತ ಚೆನ್ನಾಗಿ ಸರ್ವಿಸ್ ಇದೆ, ಬನ್ನಿ ಸರ್ವಿಸ್ ಮಾಡಿಸ್ಕೊಂಡು ಹೋಗಿ ಸರ್. ಹಾಗೇನೆ ಇವರು ಬನಶಂಕರಿ ಮೋಟಾರ್ಸ್ ಅಂತ ಹೇಳಿ ಹೊಸ ಶೋರೂಮ್ ಓಪನ್ ಮಾಡಿದ್ದಾರೆ. ಅವರಿಗೆ ಈ ಒಂದು ಶೋರೂಮ್ ಬಗ್ಗೆ ಇನ್ನು ಯಾವ ರೀತಿ ವಿಶ್ ಮಾಡಕ್ ಇಷ್ಟಪಡ್ತೀರಾ? ಇಲ್ಲ, ಶೋರೂಮ್ ಎತ್ತರಕ್ಕೆ ಬೆಳಿಲಿ, ಚೆನ್ನಾಗಿರ್ಲಿ, ಐಶ್ವರ್ಯಾಗಿ ಚೆನ್ನಾಗಿ ಕೊಳ್ಳಿದೇವ್ರು ಅಂತ ಕೇಳ್ಕೊಂತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಿಮಗೆ ನಾನು ಶೋರೂಮ್ ಓನರ್ ತೋರಿಸಿದ್ದೆ, ಎಲ್ಲಿ ಅಂದ್ರೆ ಶೋರೂಮ್ ಒಳಗಡೆ. ಆದ್ರೆ ಈಗ ಶೋರೂಮ್ ಓನರೇ ಈಗ ಈ ಒಂದು ಗಾಡಿ ಸರ್ವಿಸ್ ಮಾಡ್ತಾರೆ. ಅವ್ರನ್ನೇ ಮಾತಾಡ್ಸ್ಬೇಡೋಣ ಬನ್ನಿ. ಅವರು ಸರ್ವಿಸ್ ಮಾಡ್ತಾರೆ, ಮಾತಾಡ್ತಾರೆ. ರಂಗಣ್ಣ ಅವ್ರೆ, ಈಗ ಯಾವ ಗಾಡಿ ಸರ್ವಿಸ್ ಮಾಡ್ತಾರದು? ಸರ್ ಸ್ಪ್ಲೆಂಡರ್ ಪ್ಲಸ್ ಸರ್. ಸ್ಪ್ಲೆಂಡರ್ ಪ್ಲಸ್. ಸರ್ ಏನ್ ಪ್ರಾಬ್ಲಮ್ ಆಗಿದೆ? ಸರ್ ಏನಿಲ್ಲ, ಜನರಲ್ ಚೆಕಪ್, ಜನರಲ್ ಸರ್ವಿಸ್, ಚೈನ್ಸ್ ಪ್ಯಾಕೆಟ್ ರಬ್ಬರು ಎಲ್ಲ ಚೇಂಜ್ ಇದೆ. ಹೌದಾ? ಸರ್ ಈಗ ಹೊಸದಾಗಿ ನೀವು ಶೋರೂಮ್ ಸ್ಟಾರ್ಟ್ ಮಾಡಿದೀರಾ, ಕಸ್ಟಮರ್ಸ್ ಎಲ್ಲ ಈಗ ಚೆನ್ನಾಗಿ ಬರ್ತಾ ಇದಾರಾ? ಸರ್ ಕಸ್ಟಮರ್ಸ್ ಅವ್ರದ್ದು ಡಿಮ್ಯಾಂಡ್ ಇಂದಾನೆ ಅಲ್ವಾ ಸರ್ ಶೋರೂಮ್ ಮಾಡಿದ್ದು. ಖಂಡಿತ ಕಸ್ಟಮರ್ಸ್ ಇದ್ದಾರೆ. ಒಟ್ಟು ನಿಮ್ಮ ಸರ್ವಿಸ್ ಸೆಂಟರ್ ಸರ್ವಿಸ್ ಕೂಡ ಸಖತ್ತಾಗಿದೆ ಅಂತ ಕೇಳ್ಪಟ್ಟೆ. ಎಲ್ಲರೂ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ನಿಮ್ಮ ಸರ್ವಿಸ್ ಬಗ್ಗೆ. ನಿಮಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಅವರು ಕೂಡ ಹಾರೈಸಿದ್ದಾರೆ. ನಮ್ಮ ಬನಶಂಕರಿ ಮೋಟಾರ್ಸ್ ದಾಬಾಸ್ಪೇಟೆಯ ಓನರ್ ಆದ ನಮ್ಮ ರಂಗನಾಥ್ ಸರ್ ಅವರಿಗೆ ಭಗವಂತ ಇನ್ನೂ ಹೆಚ್ಚೆಚ್ಚಿನದಾಗಿ ಅವರು ಫ್ಯೂಚರ್ ಅಲ್ಲಿ ಇನ್ನೂ ಎಲ್ಲಾ ಕಡೆ ಶೋರೂಮ್ಗಳು ಮಾಡುವಂತ ಶಕ್ತಿ ಕೊಡ್ಲಿ ಅಂತ ನಾವು ಭಗವಂತನಲ್ಲಿ ಕೇಳ್ಕೊಂತೀವಿ. ಒಳ್ಳೇದಾಗ್ಲಿ ರಂಗನಾಥ್ ಸರ್ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್.